ಕೌಟುಂಬಿಕ ಕಲಹ ಹಿನ್ನೆಲೆ ಪತ್ನಿ ಹತ್ಯೆಗೆ ಪತಿಯೇ ಸುಪಾರಿ ಕೊಟ್ಟಿದ್ದಾನೆ. ಸ್ನೇಹಿತನಿಗೆ ಸುಪಾರಿ ಕೊಟ್ಟು ಸಾಯಿಸುವಂತಹ ನಿಟ್ಟಿನಲ್ಲಿ ಈ ಡೀಲ್ ಆಗಿದೆ. ಅದರಂತೆ ಸ್ನೇಹಿತ ಜಗದೀಶ್ನ ಸುಪಾರಿಯನ್ನು ಒಪ್ಪಿಕೊಂಡು ರಾಜಶೇಖರ್ ಕೃತ್ಯವನ್ನು ನಡೆಸಿದ್ದಾನೆ. ಅದು ಮನೆಯ ಮುಂದೆಯೇ ಹಾಡು ಹಗಲೇ ಈ ಕೃತ್ಯ ನಡೆದಿದೆ. ಇದೆಲ್ಲವೂ ಕೂಡ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿದೆ. ಸಾಯಿಸಿದ ನಂತರದಲ್ಲಿ ಆಕೆಯ ಮೃತದೇಹಕ್ಕೆ ಕಲ್ಲು ಕಟ್ಟಿ ಅದನ್ನ ಕೆರೆಗೆ ಬಿಸಾಕಿ ಹೋಗಿದ್ದಾನೆ. ನಂತರ ಆಕೆಯ ಮಗಳು ದೂರನ್ನ ಕೊಟ್ಟಿದ್ದಾಳೆ, ತಾಯಿ ಮಿಸ್ಸಿಂಗ್ ಆಗಿದ್ದಾರೆ ಅಂತ. ಆಗ ಪೊಲೀಸರು ತನಿಖೆ ನಡೆಸಿದಾಗ ಆರೋಪಿ ಪತಿ ಜಗದೀಶ್ನ ಒಂದು ಕೃತ್ಯ ಬಯಲಾಗಿದೆ. ಸದ್ಯ ಆರೋಪಿ ಜಗದೀಶ್ ಮತ್ತು ರಾಜಶೇಖರ್ ಇಬ್ಬರನ್ನು ಕೂಡ ಪೊಲೀಸರು ಬಂಧನಕ್ಕೆ ಒಳಪಡಿಸಿದ್ದಾರೆ. ಮೃತಳು ಶೀಲಾ 42 ವರ್ಷದವರು ಅಂತ ತಿಳಿದು ಬಂದಿದೆ. ಕೌಟುಂಬಿಕ ಕಲಹ ಹಿನ್ನೆಲೆ ಕೆಲ ವರ್ಷಗಳಿಂದ ಇಬ್ಬರು ಕೂಡ ಪರಸ್ಪರ ದೂರ ಇದ್ರು. ಆದರೆ ಯಾವ ಕಾರಣಕ್ಕಾಗಿ ಈ ಹತ್ಯೆಯ ಪ್ಲಾನ್ ಮಾಡಿದ್ನೋ ಗೊತ್ತಿಲ್ಲ. ಪತಿ ಜಗದೀಶ್ ತನ್ನ ಸ್ನೇಹಿತ ರಾಜಶೇಖರ್ಗೆ ಈ ಡೀಲನ್ನು ಒಪ್ಪಿಸಿದ್ದಾನೆ. ಅದರಂತೆ ರಾಜಶೇಖರ್ ಮನೆಯ ಬಳಿ ಬಂದಿದ್ದಾನೆ. ಆಕೆಯನ್ನ ಕತ್ತು ಹಿಸುಕಿ ಸಾಯಿಸಿರುವಂತಹ ಘಟನೆ ಕೂಡ ಅದು ತಮ್ಮ ನಿವಾಸದ ಮುಂಭಾಗವೇ ಆಗಿದೆ. ಇದು ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿರುವಂತಹ ದೃಶ್ಯ. ಮಹಿಳೆಯ ಕುತ್ತಿಗೆ ಬಿಗಿದು ಬರ್ಬರವಾಗಿ ಹತ್ಯೆಗೈದಿದ್ದಾನೆ ದುರುಳ. ಪತ್ನಿ ಶೀಲಾ ಹತ್ಯೆಗೆ ಸುಪಾರಿ ಕೊಟ್ಟಿದ್ದ ಪತಿ ಜಗದೀಶ್ ಬಂಧನ ಆಗಿದೆ. ಕೊಲೆ ಬಳಿಕ ಮೃತದೇಹಕ್ಕೆ ಕಲ್ಲು ಕಟ್ಟಿ ಕೆರೆಯಲ್ಲಿ ಮುಳುಗಿಸಿ ಎಸ್ಕೇಪ್ ಆಗಿದ್ರು. ಹಾಡು ಹಗಲೇ ಹತ್ಯೆಗೈಯುವಂತಹ ದೃಶ್ಯ ಸಿಸಿ ಕ್ಯಾಮೆರಾದಲ್ಲೂ ಕೂಡ ದಾಖಲಾಗಿದೆ. ಪತ್ನಿ ರಾಜಶೇಖರ್ ಹಾಗೂ ಪತಿ ಜಗದೀಶ್ನನ್ನ ಪೊಲೀಸರು ಬಂಧನಕ್ಕೆ ಒಳಪಡಿಸಿದ್ದಾರೆ. ಮಹಿಳೆಯ ಕುತ್ತಿಗೆ ಬಿಗಿದು ಬರ್ಬರವಾಗಿ ಹತ್ಯೆಗೈದಿದ್ದಂತಹ ದುರುಳರು ಈಗ ಕಂಬಿ ಎಣಿಸುವಂತಾಗಿದೆ. ಆದರೆ ಕೌಟುಂಬಿಕ ಕಲಹ ಹಿನ್ನೆಲೆ ಕೆಲ ವರ್ಷಗಳಿಂದ ಪರಸ್ಪರ ದೂರ ಇದ್ರು ಗಂಡ ಹೆಂಡತಿ. ಕಳೆದ ಶನಿವಾರ ಮನೆ ಬಳಿ ಬಂದು ಜಗಳ ಮಾಡಿದ್ದಾನೆ ಪತಿ. ತನ್ನ ಸ್ನೇಹಿತ ರಾಜಶೇಖರ್ ಮೂಲಕ ಆಕೆಯನ್ನ ಕೊಂದು ಹಾಕು ಅನ್ನುವಂತಹ ನಿಟ್ಟಿನಲ್ಲಿ ಆತ ಸುಪಾರಿ ಕೊಟ್ಟಿದ್ದಾನೆ. ಜಗದೀಶ್ನಿಂದ ಸುಪಾರಿ ಪಡೆದ ರಾಜಶೇಖರ್ ಶೀಲಾ ಹತ್ಯೆಗೆ ಅಂತ ಅವರ ನಿವಾಸದ ಮುಂಭಾಗ ಬಂದಿದ್ದಾನೆ. ಯಾವುದೋ ಕಾರಣ ಹೇಳಿ ಹೊರಕ್ಕೆ ಕರೆದಿದ್ದಾನೆ. ಇಮ್ಮಿಡಿಯೇಟ್ ಆಗಿ ಕತ್ತನ್ನ ಹಿಸುಕಿ ಸಾಯಿಸುವಂತಹ ಕೆಲಸವೂ ಕೂಡ ಆಗಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶಶಿಧರಿಂದ. ಶಶಿಧರ್, ರಾಜಶೇಖರ್ ಈ ಡೀಲನ್ನು ಯಾಕೆ ಒಪ್ಕೊಂಡ? ಜಗದೀಶ್ ಮತ್ತು ಶೀಲಾ ನಡುವಣ ಇದ್ದಂತಹ ಮನಸ್ತಾಪ ಏನು? ದಿವ್ಯ ಜೊತೆ ಏನು ರಾಜಶೇಖರ್ ಹಾಗೂ ಏನು ಜಗದೀಶ್ ಏನು ಆರೋಪಿಗಳಿದ್ದಾರೆ, ಇವರಿಬ್ರು ಸಹ ಪರಸ್ಪರ ಸ್ನೇಹಿತರಿರ್ತಾರೆ. ಆದ್ರೆ ಶೀಲಾ ಹಾಗೂ ಜಗದೀಶ್ ನಡುವೆ ಹಲವು ವರ್ಷಗಳಿಂದ ಸಹ ಕುಟುಂಬದಲ್ಲಿ ಏನು ಕಲಹ ಇರ್ತದೆ. ಆ ನಂತರ ಇಬ್ರು ಸಹ ಬೇರೆ ಆಗಿರ್ತಾರೆ. ಏನು ಶೀಲಾ ಇದ್ರೆ ಅವರು ಮಗಳೊಂದಿಗೆ ವಾಸವಾಗಿರ್ತಾರೆ. ಬೇಲೂರು ತಾಲೂಕಿನ ಎಕ್ಕಶೆಟ್ಟಳ್ಳಿ ಅನ್ನೋ ಗ್ರಾಮದಲ್ಲಿ ಅವರು ವಾಸವಾಗಿರ್ತಾರೆ. ಪದೇ ಪದೇ ಅವ್ರ ನಡುವೆ ಜಗಳ ಆಗ್ತಿರ್ತದೆ. ಸಂಬಂಧಿಕರು ಅವರು ಊರಿನ ಪ್ರಮುಖರು ಸಹ ರಾಜಿಯನ್ನು ಮಾಡಿದ್ರು ಸಹ ಅವರು ಸರಿ ಹೋಗಿಲ್ಲ. ಆದ್ರೆ ಇದು ಅತಿರೇಕಕ್ಕೆ ಹೋದಂತ ಸಂದರ್ಭದಲ್ಲಿ ಪತ್ನಿಯನ್ನ ಕೊಲೆ ಮಾಡ್ಲಿಕ್ಕೆ ಏನು ಆರೋಪಿ ಜಗದೀಶ್ ಇದ್ದಾನೆ, ಆತ ಸುಪಾರಿಯನ್ನ ಕೊಡ್ತಾನೆ. ಆ ನಂತರದಲ್ಲಿ ಕಳೆದ ಶನಿವಾರ ಏನು ಆ ಮನೆಗೆ ಬಂದಂತಹ ರಾಜಶೇಖರ್ ಏನು ಸುಪಾರಿ ತಗೊಂಡಿರ್ತಾನೆ, ಆತ ಬಂದು ಅಲ್ಲಿ ಆ ಮಹಿಳೆನ ಹೊರಗೆ ಕರಿತಾನೆ. ನಿಮ್ಮ ಪತಿ ಹೊರಗಡೆ ಬಂದು ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ಹೇಳಿ ಹೊರಗೆ ಕರಿತಾನೆ. ಈ ಸಂದರ್ಭದಲ್ಲಿ ಆಕೆ ಆತನನ್ನ ನಂಬಿ ಹೊರಗೆ ಬರ್ತಾರೆ. ತಕ್ಷಣವೇ ಆತ ಒಂದು ಬಟ್ಟೆಯಿಂದ ಆಕೆ ಕುತ್ತಿಗೆಯನ್ನ ಇಸುಕಿ ಅಲ್ಲೇ ಸಾಯಿಸ್ತಾರೆ. ಆ ನಂತರ ಇಬ್ಬರು ಸೇರಿ ಆಕೆಯ ಶವಕ್ಕೆ ಏನಿದೆ ಅದಕ್ಕೆ ಕಲ್ಲನ್ನು ಕಟ್ಟಿ ಅಲ್ಲೇ ಸಮೀಪದಲ್ಲಿರ್ತಕ್ಕಂತಹ ಕೆರೆಗೆ ಅದನ್ನ ಬಿಸಾಡಿರ್ತಾರೆ. ಆ ನಂತರ ತಾಯಿ ಏನು ಮನೆಯಿಂದ ಕಣ್ಮರೆ ಆಗಿರ್ತಾರೆ. ಪೊಲೀಸರಿಗೆ ಮಗಳು ದೂರನ್ನ ಕೊಟ್ಟಿರ್ತದೆ. ಈ ತನಿಖೆ ಇಳಿದಂತಹ ಪೊಲೀಸರು ಈ ಕೊಲೆ ರಹಸ್ಯವನ್ನ ಭೇದಿಸಿದರೆ ಈಗ ಆರೋಪಿಗಳಂತಹ ಜಗದೀಶ್ ಹಾಗೂ ರಾಜಶೇಖರ್ನ ಇಬ್ಬರನ್ನು ಸಹ ಬಂಧಿಸಿದೆ. ಈ ಕೊಲೆ ಮಾಡುವಂತಹ ಸಂಪೂರ್ಣ ದೃಶ್ಯ ಈಗ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಏನು ಕುತ್ತಿಗೆಗೆ ಉಸಿರುಗಟ್ಟಿ ಸಾಯಿಸಿ ನಂತರ ಇಬ್ಬರು ಸೇರಿ ಶವವನ್ನ ಹೊತ್ತೊಯ್ದು ಕೆರೆಗೆ ಕಲ್ಲುಗಟ್ಟನ್ನ ಎಸೆಯಲಾಗಿದೆ. ಈಗ ಶವವನ್ನ ಹೊರತೆಗೆದಿರ್ತಂತಹ ಪೊಲೀಸರು ಈಗ ಹಾಸನದಲ್ಲಿ ಶವ ಮರಣೋತ್ತರ ಪರೀಕ್ಷೆಯನ್ನ ನಡೆಸ್ತಾ ಇದ್ದಾರೆ. ಆ ನಂತರ ಏನು ಈಗ ಇಬ್ಬರು ಆರೋಪಗಳಿದ್ರೆ ಅವರಿಂದ ಹೆಚ್ಚಿನ ಮಾಹಿತಿ ಪಡೆದು ಇದು ಯಾವ ಕಾರಣಕ್ಕಾಗಿದೆ, ಎಷ್ಟು ಹಣಕ್ಕೆ ಅವರು ಸುಪಾರಿಯನ್ನು ಕೊಟ್ಟಿದ್ರು, ಇವೆಲ್ಲವೂ ಸಹ ತನಿಖೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ದಿವ್ಯ ಜ್ಯೋತಿ, ಥ್ಯಾಂಕ್ ಯು ಶಶಿಧರ್ ನಿಮ್ಮೆಲ್ಲ ಮಾಹಿತಿಗೆ.